ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನಪ್ಪ ಹೂವಿನ ಮಾರ್ಕೆಟ್ ಇಷ್ಟೊಂದು ದೊಡ್ಡದಿದೆ. ಇವತ್ತು ನಾನು ಹೂವಿನ ಮಾರ್ಕೆಟಿಗೆ ಬಂದಿದ್ದೀನಿ. ನಮ್ಮ ಬುಜ್ಜಿ ಮನಸ್ಸು ಹೂವು ಥರ, ಅದಕ್ಕೆ ಹೂವಿನ ಮಾರ್ಕೆಟಲ್ಲಿ ನಾನು ಕೆಲಸ ಮಾಡೋಕ್ಕೆ ಬಂದಿದ್ದೀನಿ. ಅಣ್ಣ, ನನಗೆ ಹೂವಿನ ವ್ಯಾಪಾರ ಮಾಡೋದೊಂದು ಕೆಲಸ ಕೊಡೋಣ. 100 ರೂಪಾಯಿ ಕೆಜಿ, 100 ರೂಪಾಯಿ ಕೆಜಿ, 100 ರೂಪಾಯಿ ಕೆಜಿ, 100 ರೂಪಾಯಿ ಕೆಜಿ. ಅಣ್ಣ ಅಣ್ಣ ಬನ್ನಿ ಬನ್ನಿ ಬನ್ನಿ, 100 ರೂಪಾಯಿ ಕೆಜಿ. ಹಂಗೆ ತಗೋಬಾರ್ದು ಅಣ್ಣ, 100 ರೂಪಾಯಿ ಕಡಿಮೆ ಇಲ್ಲ, ಕಡಿಮೆ ಇಲ್ಲ. ಇದು ತಗೋ 80 ರೂಪಾಯಿ. ಇದು ಚೆನ್ನಾಗಿದೆ ನೋಡಿ, ಇದು ಚೆನ್ನಾಗಿದೆ, ಇದು ಚೆನ್ನಾಗಿದೆ ಅಣ್ಣ. ಫೈನಲ್ 90 ರೂಪಾಯಿ ಅಣ್ಣ. 2070 ರೂಪಾಯಿ ಆಯ್ತು ಅಪ್ಪ. ಸದ್ಯ ಹೆಂಗೋ ಫಸ್ಟ್ ಬೌಂಡ್ಗೆ ಆಯ್ತು. 15 ಕೆಜಿ ಹಾಕ್ರಿ, 15 ಕೆಜಿ ಪಡ ಬಣ್ಣ ಇರೋಣ. ಸ್ಕೇಲ್ ನೋಡ್ಬಾರ್ದಣ್ಣ, ಸುಮ್ಮನೆ ಹಾಕ್ಬಿಟ್ಟು ಲಾಸ್ ಮಾಡ್ಕೊಬಿಡೋದ. ಇಟ್ಕೊಳ್ಳೋಣ. ನಂಗೆ ಒಂದು ಕೆಲಸ ಕೊಡ್ತೀರಾ? ಚೆನ್ನಾಗಿ ಹೂವಿನ ವ್ಯಾಪಾರ ಮಾಡ್ತೀನಿ ಅಣ್ಣ ನಾನು. ಸರ್ ನಮಸ್ಕಾರ, ಕೆಲಸ ಬೇಕಾಗಿತ್ತು. ಸಂಬಳ ಎಷ್ಟು? ಸಂಬಳ ಎಷ್ಟೋ ಕೊಡಿ ನಿಮ್ಗೆ ಆದಷ್ಟು. ಏನಪ್ಪ ವ್ಯಾಪಾರನೇ ಐತಲ್ಲ, ಪಕ್ಕದವ್ರಿಗೆಲ್ಲ ವ್ಯಾಪಾರ ಆಯ್ತಾ ಇದೆ, ನನಗೆ ವ್ಯಾಪಾರ ಆಯ್ತಾ ಇಲ್ವಲ್ಲ. ಬರೀ ನಾನು ನೋಡ್ತಾರೆ, ನಗಾಡ್ತಾರೆ, ಹೋಯ್ತಾರೆ. ಓಕೆ ಅಂತ ಯಾರೊಬ್ಬರು ಬಂದರು, ಹೂವು ಪರ್ಚೇಸ್ ಮಾಡಿದ್ರು, ಖುಷಿ ಆಯಿತು. ಓನರ್ ಬಂದರು, ನನಗೆ ಪೇಮೆಂಟ್ ಕೊಟ್ಟರು, 50 ರೂಪಾಯಿ ಪೇಮೆಂಟ್ ಕೊಟ್ಟರು. ಈಗ ದೇವಸ್ಥಾನಗಳಿಗೆ ತೋರಣ ಎಲ್ಲ ಕಟ್ತಾರಲ್ಲ, ನೋಡಿರ್ತೀರಲ್ವಾ, ಆ ಥರ ಹೂವು ಕೂಡ ವ್ಯಾಪಾರ ಮಾಡ್ತಾಯಿದ್ರು. ಅಲ್ಲಿಗೆ ಹೋದೆ ನಾನು. ಅವರು ನನಗೆ ನೀಟಾಗಿ ಈ ಥರ ಮಾಡಬೇಕು, ಈ ಥರ ಮಾಡಬೇಕು, ಈ ಥರ ಕಲಿಬೇಕು ಅಂತ ಹೇಳ್ಕೊಟ್ರು. ಚೆಂಡು ಪರ್ದ 200 ರೂಪಾಯಿ, 200 ರೂಪಾಯಿ. ಅಕ್ಕ ಬನ್ನಿ, ಅಜ್ಜಿ ಬನ್ನಿ, ತಾತ ಬನ್ನಿ, ಆಮೇಲೆ ಬಾವ ಬನ್ನಿ, ಅತ್ತೆ ಬನ್ನಿ. 200 ರೂಪಾಯಿ, 200 ರೂಪಾಯಿ. 50 ರೂಪಾಯಿ ಕೊಡ್ತೇನಪ್ಪ. ಎಷ್ಟಿಗೆ? ಹೂವು ಕಟ್ಟಿರೋ ಕೂಲಿ ಬರಲ್ಲಣ್ಣ, ಹಿಂಗೆ ಕೇಳ್ತಿರಲ್ಲ. ಲಾಸ್ಟ್ 100 ಆಯ್ತು ಕೊಡೋಣ. ನಾನು ನನ್ನ ತಲೆ ಮೇಲೆ ಹೆಗಲ ಮೇಲೆ ಹೂವನ್ನ ಹೊತ್ತಿ ಲಾರಿಗೆ ಲೋಡ್ ಮಾಡಿದಾಗಲೇ ಆ ಕಷ್ಟ ಏನು ಅನ್ನೋದು ನನಗೆ ಗೊತ್ತಾಯ್ತು. ಆಯ್ತು ಕೆಲಸ ಎಲ್ಲ. ಅಪ್ಪ, ಅಷ್ಟೊತ್ತಿಂದ ಮೂಟೆ ಹೊತ್ತಿದ್ಕು 100 ರೂಪಾಯಿ ಸಿಕ್ತು. ಆಮೇಲೆ ಗಾಡಿ ಮೇಲೆ ಅಲ್ಲಿ ಹೂಗಳನ್ನ ನಾನೇ ಲೋಡ್ ಮಾಡ್ಕೊಂಡು ಎಳ್ಕೊಂಡು ಹೋದೆ. ಸುಮಾರು ಒಂದು ಅರ್ಧ ಕಿಲೋಮೀಟರ್ ಎಳೆದೆ. ಎಷ್ಟು ಪೇನ್ ಬತ್ತು ಅಂದ್ರೆ ಕಾಲು ಕೈ ಎಲ್ಲ ನಿಜವಾಗ್ಲೂ ಕಣ್ಣೀರು ಬಂದ್ಬಿಡ್ತು ನನಗೆ. ಯಾಕೆ ಅಂದ್ರೆ ಆ ಕಷ್ಟ ಎಷ್ಟಿದೆ ಅಂತ ಹೇಳಿ. ಕಷ್ಟಪಟ್ಟು ದುಡ್ದಿದ್ಕು ಪ್ರತಿಫಲ ಸಿಕ್ತು. ಇದೆಲ್ಲ ಆದ್ಮೇಲೆ ಒಬ್ಬ ಅಜ್ಜಿ ಹತ್ರ ಹೋದೆ. ಅಜ್ಜಿ ಹತ್ರ ನಾನು ಕೇಳಿದೆ, ಅಜ್ಜಿ ನನಗೂ ಹೂ ಕಟ್ಟೋದು ಕಳಿಸ್ಕೊಡಿ ಅಂತ ಅಂದೆ. ಅಜ್ಜಿ ನೀಟಾಗಿ ಹೇಳ್ಕೊತು ಕೂರಿಸ್ಕೊಂಡು. ಕಲಿತಾ ಇದ್ದೀನಿ ಅಜ್ಜಿ, ಬರ್ತಾ ಇದೆ ಈಗ. ಅಜ್ಜಿ ಸಖತ್ ಲೇಟ್ ಆಯ್ತು, ಆದ್ರೂ ನೋಡಿ ಓಕೆನಾ ಕಟ್ಟಿದ್ದೀನಾ? ಅಜ್ಜಿ, ಈಗ ನಿನ್ಗೆ ಹೂ ಕಟ್ಟಿ ನಿನ್ಗೆ ಹೆಲ್ಪ್ ಮಾಡಿದ್ದೀನಲ್ವಾ, ಏನಾದರೂ ಪೇಮೆಂಟು? ಅವ್ವ ಖುಷಿ ಆಗೋಯ್ತು. 50 ರೂಪಾಯಿ. ನಿನ್ನ ಆಶೀರ್ವಾದ ಇರಲಿ ಹಿಂಗೆ. ಅಕ್ಕ, ಹೂ ನಿಮ್ದಾ? ನಾನು ನಿಮ್ಗೊಂದು ಹೆಲ್ಪ್ ಮಾಡೋಣ ಅಂತ ಇದ್ದೀನಿ. ನಾನು ಈ ರೋಜ್ಗಳು ಮಾರ್ಬಿಟ್ಟು ಬಂದಂಥ ದುಡ್ಡು ನಿಮಗೆ ಕೊಡ್ಬೋದಾ? ಮೇಡಮ್ ಎಕ್ಸ್ಕ್ಯೂಸ್ ಮೀ, ರೋಸ್ ಮೇಡಮ್, ರೋಸ್ ಯಾವ್ದು ಬೇಕು ತಗೊಳ್ಳಿ ಸರ್. ಹ್ಯಾಪಿ ಹೋಳಿ. ರೋಸ್ ತಗೊಳ್ಳಿ, 2 ಕೊಟ್ಬಿಡ್ಲಾ? ಅಲ್ಲ ಎಕ್ಸ್ಕ್ಯೂಸ್ ಮೀ ಮೇಡಮ್, ರೋಸ್ ಮೇಡಮ್, ಎಕ್ಸ್ಕ್ಯೂಸ್ ಮೀ ಮೇಡಮ್. ಹೂ ಮಾರೋದು ಭಾಳ ಸುಲಭ ಅನ್ಕೊಂಡಿದೆ, ತುಂಬ ಕಷ್ಟ. ನೋಡಿ ಹಿಂಗೆ ಬಿಸ್ತಲೆಲ್ಲ ನಿಂತ್ಕೊಂಡು ಮಾರ್ತಾ ಇರ್ತಾರೆ. ಆದರೂ ನಾನು ಇವತ್ತು ಒಂದು 5 ರಿಂದ 6 ರೋಸನ್ನು ಮಾರಿದ್ದೀನಿ. ಸಂತೋಷ ಆಗ್ತಾ ಇದೆ. ಜೋರಾದ ಚಪ್ಪಾಳೆ ಬರಲ್ಲಪ್ಪ, ಸೀರಿಯಸ್. ಸೊ ಅನನ್ಯ, ಏನು ಅನ್ನಿಸ್ತಾ ಇದೆ ನಿಮ್ಮ ಸ್ಟೂಡೆಂಟ್ನ ಎಫರ್ಟ್ ನೋಡಿ? ಫಸ್ಟ್ ಎಪಿಸೋಡಲ್ಲಿ ರವಿ ಸರ್ ನಾವೆಲ್ಲ ಹುಡುಗಿರು ಬಂದು ನಿಂತಾಗ ಹುಡುಗ ಹೇಗಿರಬೇಕು ಅಂತ ನೀವೆಲ್ಲ ಕೇಳ್ತಿದ್ದಾಗ ನಾವೆಲ್ಲರೂ ಹೇಳ್ತಿದ್ವಿ, ಈ ಥರ ನಗಿಸ್ಬೇಕು, ಇನ್ನೇನೋ ಮಾಡಬೇಕು, ರೊಮ್ಯಾಂಟಿಕ್ ಆಗಿರಬೇಕು ಅದೆಲ್ಲ. ಆದರೆ ಎಲ್ಲ ಹುಡುಗಿರು ಇದಕ್ಕೆ ಒಪ್ಕೋತಾರೆ ಅನಿಸುತ್ತೆ. ಫಸ್ಟು ನಮಗೆ ಒಬ್ಬ ಜವಾಬ್ದಾರಿ ಇರೋ ಹುಡುಗ ಕಣ್ಣು ಮುಚ್ಕೊಂಡು ಇಷ್ಟ ಆಗ್ತಾನೆ.
ಅಂದರೆ ಗಂಡ್ಮಕ್ಳು ನನಗನ್ಸುತ್ತೆ ಯಾರೂ ಹೇಳ್ದೇನೆ ಅವರೇ ಜವಾಬ್ದಾರಿ ತೊಗೊಂಡು ಬೆಳಗ್ಗೆ ಎದ್ದು ಬಿಸಿಲಲ್ಲಿ ಸುಮಾರು ದೂರ ಟ್ರಾವೆಲ್ ಮಾಡಿ ಅವರಷ್ಟೆಲ್ಲ ಮಾಡ್ತಿರೋದು ಕೊನೆಗೆ ಬರೋ ತಿಂಗಳ ಸಂಬಳನ ಮನೆಗೆ ತಂದ್ಕೊಡೋದಕ್ಕೆ ಅಟ್ ದಿ ಎಂಡ್ ಆಫ್ ದ ಡೇ. ನಾವೆಲ್ಲ ಹೆಣ್ಮಕ್ಳು ಎಷ್ಟು ದುಡ್ದು ಏನೇ ತೊಗೋಬೇಕಂದ್ರೆ, ಈಗ ನಾನು ಇದನ್ನು ತೊಗೋಬೇಕಂದ್ರೆ ಒಂದು ಬಳೆ ತೊಗೋತೀನಿ ಅಂದರೂ ಕೊನೆಗೆ ಅದನ್ನ ನಾನೇ ಉಪಯೋಗಿಸೋದು. ಆದರೆ ಗಂಡ್ಮಕ್ಳು ಏನೇ ಪರ್ಚೇಸ್ ಮಾಡಿದ್ರು ನನಗನ್ಸುತ್ತೆ ಮೋಸ್ಟ್ ಆಫ್ ದ ಐಟಮ್ಸ್ ಅವ್ರು ಏನೇ ಪರ್ಚೇಸ್ ಮಾಡಿದ್ರು ಅರ್ಧ ಮನೆಗೆ ಅಂತಾನೆ ತೊಗೊಳೋದು. ಅವರು ಅವ್ರಿಗೆ ಅಂತ ತೊಗೊಳೋದು ಒಂದಿದ್ರೆ ತಗೊಳ್ಳೋ ಈ 98 ವಸ್ತುಗಳೆಲ್ಲ ಮನೆಗೆ ಅಂತಾನೆ. ಬೈಕ್ ಅವ್ರಿಗೆ ಅಂತ ತೊಗೊಂಡ್ರು ಅದರಲ್ಲಿ ತಂಗಿನ ಡ್ರಾಪ್ ಮಾಡೋಕ್ಕೋ ಅಮ್ಮ ನೀನು ಎಲ್ಗೋ ಕರ್ಕೊಂಡು ಹೋಗೋಕ್ಕೋ ಮೇಜರಾಗಿ ಯೂಸ್ ಮಾಡ್ತಾರೆ. ಕಾರ್ ತೊಗೊಂಡ್ರು ಅದನ್ನ ಮನೆಯವರು ಒಟ್ಟಿಗೆ ಮಾಲ್ಗೆ ಹೋಗೋಕ್ಕೋ ಟೆಂಪಲ್ಗೆ ಹೋಗೋಕ್ಕೋ ಇದೇ ಥರ ಯೂಸ್ ಮಾಡೋದು. ಸೊ ನಾನು ಇವತ್ತು ಈ ವೇದಿಕೆನ ತಗೊಂಡು ಹೇಳಕ್ಕೆ ಇಷ್ಟಪಡ್ತೀನಿ, ಕಷ್ಟನೋ ಇಷ್ಟನೋ ಎರಡನ್ನೂ ಬೆರೆಸಿ ದಿನಾ ಬೆಳಗ್ಗೆ ದುಡಿಯೋಕ್ಕೆ ಹೋಗೋ ಪ್ರತಿಯೊಬ್ಬ ಗಂಡು ಮಕ್ಳಿಗೂ ಹ್ಯಾಟ್ಸ್ ಆಫ್. ಭಾಳ ಅಪರೂಪ ಇದೆಲ್ಲ ಕೇಳೋದು. ಹೆಣ್ಣು ಮಕ್ಕಳ ಎಫರ್ಟ್ಸನ್ನು ಗುರ್ತಿಡಿದು ಅಡ್ರೆಸ್ ಮಾಡಿದಿಲ್ಲಮ್ಮ, ಅದಕ್ಕೆ ಬರಲಿ ಚಪ್ಪಾಳೆ. ಅದು ಭುವನೇಶ್, ಹೇಗಿತ್ತು ಆ ಒಂದು ದಿನದ ಲೈಫಿನ ಎಕ್ಸ್ಪೀರಿಯನ್ಸ್? ನಾನು ಹೂವಿನ ವ್ಯಾಪಾರ ಅಂತ ಬಂದಾಗ ನಾನೇನೋ ಮಾಮೂಲಿ ಏನೋ ಹೂವಿನ ವ್ಯಾಪಾರ ಮಾಡ್ತಾರಲ್ವಾ ಅಂತ ಈ ಥರ ಥಿಂಕ್ ಮಾಡಿದೆ. ಆದರೆ ಮಾರ್ಕೆಟ್ ಒಳಗೆ ಹೋದಾಗಲೇ ನಂಗೆ ಗೊತ್ತಾಯಿತು, ನೀವು ನಂಬಲ್ಲ, ನಾವು 3 ಗಂಟೆಯಿಂದ 4 ಗಂಟೆ ಒಳ್ಳೆ ನಿದ್ದೆ ಮಾಡೋ ಟೈಮು ಆಯ್ತಾ. ಅವ್ರು ಅವತ್ತಿ ಆಗ ಎಚ್ಚರಾಗಿರ್ತಾರೆ. ಅವರು ಮಕ್ಕಳು ಕರ್ಕೊ ಬಂದಿರ್ತಾರೆ ಪಾಪ. ಒಬ್ರು ಹೇಳ್ತಾರೆ, ಬಂದ್ಬಿಟ್ಟು ಹೇಳಿದ್ರು, ನನ್ನ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು, ನಮಗೆ 9 ಗಂಟೆ ಆಯ್ತೈತೆ, ತಿಂಡಿ ತಿಂದಿದ್ದೀವಿ, ನೀವೇನು ಹಾಗೆ ಇದ್ದೀರಲ್ಲ ಅಂತ ಕೇಳ್ತಾರೆ. ನಾನು ಬೆಳಗ್ಗೆ 3-4 ಗಂಟೆಗೆ ಎಚ್ಚರಾಯ್ತೀನಿ. ನಾನು ತಿಂಡಿ ತಿನ್ನೋದೇ 1 ಗಂಟೆಗೆ, ಅದು ತಿಂಡಿನ ಊಟ ನನಗೆ ಇಲ್ಲಿವರೆಗೆ ಗೊತ್ತಾಗಿಲ್ಲ ಅಂತ ಅಂದರು. ಭಾಳ ಬೇಜಾರಾಗೋಯ್ತು ಸರ್ ನನಗೆ. ನಿಜವಾಗ್ಲೂ ಇನ್ಮೇಲಿಂದ ನಾನು ಒಂದು ತೀರ್ಮಾನ ಮಾಡ್ತೀನಿ, 1 ರೂಪಾಯಿ ಖರ್ಚು ಮಾಡಬೇಕಾದ್ರೂ ಇಂದು ಮುಂದೆ ನೋಡಿ ಯೋಚನೆ ಮಾಡಿ ಖರ್ಚು ಮಾಡ್ತೀನಿ. ಯಾಕೆ ಅಂದರೆ ಏನು ಇವತ್ತೊಂದು 100 ರೂಪಾಯಿ ನಾವು ಖರ್ಚು ಮಾಡ್ತೀವಲ್ಲ, ಅದು ಒಬ್ರಿಗೆ 1 ದಿನದ ಊಟ ಆಗಿರ್ತದೆ. ಅದು 3 ಟೈಮ್ ಊಟ ಆಗಿರುತ್ತೆ. ಇದನ್ನು ನಾನು ಮಾರ್ಕೆಟ್ಗೆ ಹೋಗಿರೋದಕ್ಕೆ ನಾನು ಖಂಡಿತವಾಗ್ಲೂ ಕಲ್ತ್ಕೊಂಡೆ. ಈ ಥರ ಒಬ್ಬೊಬ್ರಿಗೂ ಅನುಭವ ಆಗಲಿ, ಈ ಲೈಫನ್ನು ನೋಡಲಿ ಅಂತಲೇ ರವಿ ಸರ್ ಈ ಒಂದು ಟಾಸ್ಕನ್ನು ಕೊಟ್ಟಿದ್ದು. ಸೊ ಈ ಒಂದು ಟಾಸ್ಕಲ್ಲಿ ಎಷ್ಟು ದುಡಿಮೆ ಮಾಡಿದ್ದೀರಾ ನೀವು? 450 ರೂಪಾಯಿ. ಅದನ್ನು ನಿಮ್ಮ ಎಂಟ್ರ್ ಕೊಡಿ. ಲೇ ಕೋತಿ ಭುವನೇಶ, ಮೊದಲನೇ ಸರಿ 450 ರೂಪಾಯಿ ದುಡ್ಕೊಂಡ್ ಬರ್ತಾ ಇದ್ಯಾ, ಹೂ ಮಾರ್ಕೊಂಡು ಬಂದಿದ್ಯಾ, ಒಂದು ಹೂ ಕೊಟ್ಟು ಅದು ಕೊಡ್ಬೇಕು ಅನ್ನೋದೇ ಗೊತ್ತಿಲ್ವಲ್ಲ, ನೀನಂತ ಡಬ್ಬ ನನ್ನ ಮಗ ಕಣ. ಹುಡುಗಿ ಕೊಡ್ಬೇಕಲ್ಲೇನು, ಹೋಗ ಒಂದು ಹೂವು ತೊಟ್ಟು 450 ರೂಪಾಯಿ ಕೊಡಯ. ಇದೇನೋ ಫಸ್ಟ್ ನೈಟಿಗೆ ತಂದು ಕೊಟ್ಟಂಗೆ ಕೊಡ್ತಾ ಇದೆಯಲ್ಲ. ಅಲ್ಲ ಕಣ, ಯಾವಾಗ ಕೊಡಬೇಕು ಅನ್ನೋದು ಗೊತ್ತಿಲ್ವಂಟ ನಿನಗೆ? ಗುರುಗಳೇ, ರೋಜು ಇವಾಗ ಮೊದಲು ಪ್ರೀತಿಸೋ ಹುಡುಗಿ, ಫಸ್ಟ್ ಪ್ರೀತಿಸೋ ಹುಡುಗಿಗೆ ಏನ್ ಕೊಡ್ತೀಯಾ? ರೋಸ್. ಹೆಂಡತಿಗೆ ಏನ್ ಕೊಡ್ತೀಯಾ? ಮಲ್ಲಿಗೆ ಹೂವು. ದೇವ್ರ ಹತ್ರ ಹೋಗಿ ಏನ್ ಹಾಕ್ತೀಯಾ? ಹಾರ. ಎಲ್ಲ ಇವಳು ಹೇಳ್ತಾಳೆ, ಹೇಳು ಆಮೇಲೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.